Hi all, hi everyone, welcome back to my channel. ನಾನು ಅನನ್ಯ. ಐ ಆಮ್ ರಿಯಲಿ ವೆರಿ ಸಾರಿ, ನನ್ನ ಆಡಿಯೋ ರೆಕಾರ್ಡ್ ಆಗದೆ ಈ ವಿಡಿಯೋ ನಾನು ಹೀಗೆ ವಾಯ್ಸ್ ಓವರಲ್ಲಿ ಕೊಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹಳದಿ ಅಥವಾ ಅರಿಶಿನ ಶಾಸ್ತ್ರಕ್ಕೆ ಯಾವ ಥರ ಮೇಕಪ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಮೇಕಪ್ಪಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಹೇಳಿದರೆ ಅದು ನಿಮ್ಮ ಸ್ಕಿನ್ನ ನೀವು ಪ್ರೆಪ್ ಮಾಡ್ಕೊಳ್ಳೋದು. ಸೊ ನಾನು ಆಲ್ರೆಡಿ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೇನೆ. ಈಗ ಪ್ರೈಮರ್ ಯೂಸ್ ಮಾಡು ಫಸ್ಟ್ ಸ್ಟೆಪ್. ನಾನಿಲ್ಲಿ ನೈಕಾ ಪ್ರೆಪ್ ಮಿ ಅಪ್ ಪ್ರೈಮರ್ ತಗೊಂಡಿದ್ದೇನೆ. ನಥಿಂಗ್ ಬಟ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್. ಯಾವುದೇ ಪ್ರೈಮರ್ನ ನೀವು ಯೂಸ್ ಮಾಡ್ಬೋದು. ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಹೇಳಿದರೆ ನೀವು ಪ್ರೈಮರ್ನ ಯೂಸ್ ಮಾಡಬೇಕಾಗ್ತದೆ. ನಾನೀಗ ಇದನ್ನು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ತಿದ್ದೇನೆ. ಪ್ರೈಮರ್ ಯಾವಾಗಲೂ ಸಣ್ಣ ಕ್ವಾಂಟಿಟಿಯಲ್ಲಿ ಸಾಕು. ಅದು ನಿಮಗೆ ತುಂಬ ಅಂತ ಅನ್ನಿಸ್ಬೋದು, ಬಟ್ ನಾನು ಅದು ಸ್ಪ್ರೆಡ್ ಮಾಡುವಾಗ ಅದು ಫುಲ್ ಫೇಸ್ಗೆ ಸ್ಪ್ರೆಡ್ ಆಗ್ತದೆ. ನೀವು ನೋಡ್ಬೋದು ಒಂದು ಸತಿ ಅದನ್ನು ನಾವು ಬ್ಲೆಂಡ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಆಯಿಲೆಲ್ಲ ಎಬ್ಸಾರ್ಬ್ ಆಗಿ ಒಂದು ಮ್ಯಾಟಿಫೈಯಿಂಗ್ ಲುಕ್ ಕೊಡ್ತದೆ. ಅಂದರೆ ಅದು ಮೇಜರ್ಲಿ ನಮ್ಮ ಪೋರ್ಸ್ ಏನಿದೆ, ಫೈನ್ ಲೈನ್ಸ್, ಅದು ಬ್ಲರಿಂಗ್ ಎಫೆಕ್ಟ್ ಕೊಡೋದು. ಹಾಗೆ ಪೋರ್ಸ್ ಬ್ಲರ್ ಆದಮೇಲೆ ಮೇಕಪ್ ಈವನ್ ಅಂತ ಅನ್ನಿಸ್ತದೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗೂ ಇರ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಮಾಮಾ ಅರ್ಥಿಂದ ಗ್ಲೋ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ಬೀಚ್ ಗ್ಲೋ ನನ್ನ ಶೇಡ್. ಇದು ಸ್ವಲ್ಪ ಲೈಟರ್ ಶೇಡ್ ಆಯಿತಾ. ಇಲ್ಲಿ ಒಂದು ಹ್ಯಾಕ್ ಉಂಟು. ಈಗ ಲೈಟರ್ ಶೇಡ್ ನೀವು ತಗೊಂಡಿದ್ದೀರಿ, ನಿಮಗೆ ಅದು ವರ್ಕ್ ಆಗ್ತಾ ಇಲ್ಲ, ತುಂಬ ಆ್ಯಶಿ ಕಾಣಿಸ್ತಾ ಉಂಟು ಹೇಳಿದರೆ ನೋಡಿ, ಫಸ್ಟ್ ಬೇಕಾದಷ್ಟು ಫೌಂಡೇಶನ್ನ ಪಿಕ್ ಮಾಡಿ. ನಾನಿಲ್ಲಿ 2 ಪಂಪ್ಸ್ ತಗೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು ಇಲ್ಯುಮಿನೇಟಿಂಗ್ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಂದರೆ ಯೂಸ್ ಮಾಡ್ಬೋದು. ಇದಲ್ಲ ನಾನು ಹೇಳಿದ್ದು ಟ್ರಿಕ್. ಈಗ ನೋಡಿ, ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರಾನ್ಸರ್ ಶೇಡ್ನ ಅಥವಾ ಯಾವುದೇ ಮ್ಯಾಟ್ ಬ್ರೌನ್ ಐ ಶ್ಯಾಡೋನ ನೀವು ಹೀಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡಿ ನೋಡ್ಕೊಳ್ಳಿ. ಅದು ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ ನಿಮ್ಮ ಶೇಡ್ ಉಂಟಾ ಇಲ್ವಾ ಅಂತ. ನೋಡಿ, ಇದು ಮಿಕ್ಸ್ ಮಾಡಿದ ಮೇಲೆ ಎಕ್ಸಾಕ್ಟ್ಲಿ ನನ್ನ ಶೇಡ್ ತೋರಿಸ್ತಾ ಉಂಟು. ನಾನು ಇದರ ಆ್ಯಕ್ಚುಯಲ್ ಶೇಡು ನಿಮಗೆ ತೋರಿಸ್ತೇನೆ ಕಂಪ್ಯಾರಿಸನ್ಗೋಸ್ಕರ. ನಿಮಗೆ ಗೊತ್ತಾಗ್ತದೆ ನೋಡಿ, ಈ ಶೇಡ್ ಹೇಗೆ ಲೈಟ್ ಉಂಟು, ಬಟ್ ನಾನು ಪ್ರೀವಿಯಸ್ಲಿ ಅಪ್ಲೈ ಮಾಡಿದ್ದು ಹೇಗೆ ಎಕ್ಸಾಕ್ಟ್ ನನ್ನ ಶೇಡ್ ಉಂಟು ಅಂತ. ತುಂಬ ಡಿಫ್ರೆನ್ಸ್ ಇಲ್ಲ, ಗೊತ್ತಾಯ್ತಾ? ತುಂಬ ಲೈಟ್ ಶೇಡ್ ಅಲ್ಲ ಅದು, ನನ್ನ ಶೇಡೇ. ಬಟ್ ಅದು ಏನು ನಾನು ಟ್ಯಾನ್ ಆಗಿದ್ದೀನ ಏನಂತ ಗೊತ್ತಿಲ್ಲ, ನಂಗೆ ಅದು ಲೈಟರ್ ಅಂತ ಅನ್ನಿಸ್ತದೆ. ಈಗ ಇದನ್ನು ಏನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಓವರಾಲ್ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಇಲ್ಲಿ ಫೌಂಡೇಶನ್ ಒಂದು ಬ್ರಷ್ ಹೆಲ್ಪಿಂದ ನಾನು ಬ್ಲೆಂಡ್ ಮಾಡ್ತೇನೆ. ನೀವು ಬೇಕಂದರೆ ಬ್ಯೂಟಿ ಬ್ಲೆಂಡರ್ನು ಯೂಸ್ ಮಾಡ್ಬೋದು, ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್. ಬ್ರಷ್ ಏನು ಅಗತ್ಯ ಅಂತ ಅಲ್ಲ, ಬಟ್ ನನಗೆ ಎರಡು ಕಂಫರ್ಟೇಬಲ್ ಉಂಟು, ಬ್ರಷ್ ಆರ್ ಬ್ಲೆಂಡರ್. ನೀವು ಬ್ಲೆಂಡರಿಂದ ಮಾಡ್ತಿರಾದರೆ ಓಕೆ, ಬಟ್ ಸ್ವಲ್ಪ ಕವರೇಜ್ ನಮಗೆ ಎಕ್ಸಾಕ್ಟ್ ಬೇಕು ಅಥವಾ ಸ್ವಲ್ಪ ಒಳ್ಳೆ ಕವರೇಜ್ ಬೇಕು ಹೇಳಿದರೆ ಬ್ರಷ್ನ ಯೂಸ್ ಮಾಡಿದರೆ ಒಳ್ಳೆಯದು. ಕವರೇಜ್ ನಿಮಗೆ ಎಕ್ಸಾಕ್ಟ್ಲಿ ಸಿಗ್ತದೆ. ಫೌಂಡೇಶನ್ದು ಯಾವ ಕವರೇಜ್ ಉಂಟು ಅದೇ ಕವರೇಜಲ್ಲಿ ನಮ್ಮ ಫೌಂಡೇಶನ್ ಬ್ಲೆಂಡ್ ಆಗ್ತದೆ. ಈಗ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿರ್ತದೆ ನೋಡಿ, ಎಲ್ಲ ಬ್ಲೆಂಡಿಂಗ್ ಆದಮೇಲೆ ಅದರಿಂದ ನಾನು ಕಿವಿಗೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ನೆಕ್ನು ಮರಿಬಾರ್ದು. ನೆಕ್ಸ್ಟ್ ಒಂದು ಸತಿ ಬ್ರಷಿಂದ ಬ್ಲೆಂಡ್ ಆದಮೇಲೆ ಬ್ಲೆಂಡರಿಂದ ಒಂದು ಸತಿ ಬ್ಲೆಂಡ್ ಮಾಡ್ಕೊಳ್ಳೋದು. ನೆಕ್ಸ್ಟಲ್ಲಿ ಕನ್ಸೀಲರ್. ನಾನು ಲೋರಿಯಲಿಂದ ಇನ್ಫ್ಯಾಲಿಬಲ್ ಲಾಂಗ್ ವೇರ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ 314 ನನ್ನ ಶೇಡ್ ಆಯಿತಾ. ಇದು ಲೈಟರ್, ಆ್ಯಕ್ಚುಲಿ ಹೈಲೈಟಿಂಗ್ ಕನ್ಸೀಲರ್ ಅಂತ ಏನು ಹೇಳ್ತೇವೆ ಅದು ಇದು. ಸೊ ಇದೊಂದು ಲಾಂಗ್ ವೇರ್ ಫುಲ್ ಕವರೇಜ್ ಕನ್ಸೀಲರ್. ಇದರಿಂದ ಏನೇ ಅಲ್ಪ ಸ್ವಲ್ಪ ಡಾರ್ಕ್ ಸರ್ಕಲ್ ಎಲ್ಲ ಇದ್ರದ್ದು ಹೈಡ್ ಆಗ್ತದೆ, ಮತ್ತು ಅನ್ನಿವನ್ ಸ್ಕಿನ್ ಟೋನ್ ಇದ್ರೂ ಹೈಡ್ ಆಗ್ತದೆ. ನಿಮಗೇನಾದರೂ ತೀರಾ ಜಾಸ್ತಿ ಇತ್ತು ಹೇಳಿದರೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಯಾವಾಗಲೂ ಕಲರ್ ಕರೆಕ್ಷನ್ ಮಾಡಬೇಕು ಪ್ರೈಮರ್ ಆದಮೇಲೆ. ಈಗ ನಾನು ಸೇಮ್ ಕನ್ಸೀಲರ್ನ ಐಲಿಡ್ಗೂ ಅಪ್ಲೈ ಮಾಡ್ತಾ ಇದ್ದೇನೆ, ಯಾಕಂದರೆ ಅಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಉಂಟು. ಹಾಗೆಯೇ ನಮ್ಮ ಐ ಶ್ಯಾಡೋ ಏನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಪಾಪ್ಔಟ್ ಆಗೋದಕ್ಕೆ ಹೀಗೆ ಕನ್ಸೀಲರ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಆ್ಯಂಗಲ್ಡ್ ಕನ್ಸೀಲರ್ ಬ್ರಷಿಂದ ನಾನು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ಸಿಂದ ಬ್ರಷ್. ನೀವು ಬೇಕಂದರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಎಷ್ಟು ಒಂದು 200 ಒಳಗಡೆ ನಿಮಗೆ ಸಿಗ್ತದೆ. ಒಳ್ಳೆ ಬ್ರಷ್ ಇದು, ಕನ್ಸೀಲರ್ ಎಸ್ಪೆಷಲಿ ಬ್ಲೆಂಡ್ ಮಾಡೋದಕ್ಕೆ. ನೋಡಿ, ನಾನು ಹೇಳಿದಾಗೆ ಫುಲ್ ಕವರೇಜ್ ಕೊಡ್ತದೆ ಯಾವಾಗಲೂ ಬ್ರಷ್, ಯಾಕಂದರೆ ಬ್ಲೆಂಡರ್ ಪ್ರಾಡಕ್ಟ್ಸ್ನ ಹೀರ್ಕೊಳ್ತದೆ ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಪ್ಷನ್ ಇಟ್ಟಿದ್ದೇನೆ ನಾನು, ಬ್ಲಷ್ ಅಥವಾ ಕ್ರೀಮ್ ಕಾಂಟೋರ್. ನೀವು ಬೇಕಂದರೆ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೇನೆ ಇನ್ಸೈಟಿಂದ ಡೋಸ್ ಸ್ಟಿಕ್ನ. ಇದರಲ್ಲಿ ನೋಡಿ, ಹೀಗೆ ಕಿವಿಯಿಂದ ನಮ್ಮದು ಏನು ಚೀಕ್ ಬೋನ್ ಉಂಟಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಳಗವರೆಗೂ ಡಾಟ್ ಲೈನ್ ಎಳ್ಕೊಳ್ಬಾರ್ದು. ಆಮೇಲೆ ಮೂಗು, ಫೋರ್ ಹೆಡ್ ಮತ್ತು ಈ ಚಿನ್ನಿದು ಕೆಳಗೆ, ಜಾ ಲೈನಿದು ಕೆಳಗೆ ಸ್ವಲ್ಪ ಡಿಫೈನ್ ಮಾಡೋದಕ್ಕೆ ಆಯಿತಾ. ಈಗ ಒಂದು ಆ್ಯಂಗಲ್ಡ್ ಬ್ರಷ್ ನಾನು ತಗೊಂಡಿದ್ದೇನೆ, ಆ್ಯಂಗಲ್ಡ್ ಕಬೂಕಿ ಬ್ರಷ್. ಇದು
ಸ್ಪೆಷಲ್ಲಾಗಿ ನಮ್ಮ ಕಾಂಟೋರ್ ಶೇಡ್ನ ಬ್ಲೆಂಡ್ ಮಾಡೋದಕ್ಕೆ ಅಥವಾ ನಾವು ಬ್ರಾನ್ಸರ್ ಅಪ್ಲೈ ಮಾಡೋದಕ್ಕೆ ಅಥವಾ ಬ್ಲಷ್ ಅಪ್ಲೈ ಮಾಡೋದಕ್ಕೆ ಯೂಸ್ ಆಗುವಂಥ ಬ್ರಷ್. ಈಗ ಬ್ಲೆಂಡ್ ಯಾವಾಗಲೂ ಮೇಲೆ ಸೈಡ್ಗೆ ಮಾಡಬೇಕು, ಆಗ ಒಂದು ಸ್ನ್ಯಾಚ್ಡ್ ಲುಕ್ ಸಿಗ್ತದೆ, ಅಂದರೆ ಶಾರ್ಪ್ ಲುಕ್ ಸಿಗ್ತದೆ. ನೀವು ಕೆಳಗೆ ಬ್ಲೆಂಡ್ ಮಾಡಿದಷ್ಟು ಗಲ್ಲದ ಅಂದರೆ ಕೆನ್ನೆ ಹತ್ತಿರ ಫೇಸ್ ಡ್ರೂಪಿ ಅನ್ನಿಸ್ಬೋದು, ಅಂದರೆ ಇನ್ನೂ ನಿಮಗೆ ಏಜ್ ಆಗಿ ಥರ ಅನ್ನಿಸ್ಬೋದು. ಇದೊಂದು ಟ್ರಿಕ್ ಆಯಿತಾ. ನೆಕ್ಸ್ಟ್ ನಾನಿಲ್ಲಿ ಕ್ರೀಮ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ಬ್ಲೂ ಹೆವೆನಿಂದ ಈ ಚೀಕ್ ಟಿಂಟ್ ನೋಡಿ. ಇದೂ ಅಷ್ಟೇ ಮೇಲೆಗೆ ಬರೋ ಥರ ಅಪ್ಲೈ ಮಾಡಬೇಕು, ಸ್ನ್ಯಾಚ್ಡ್ ಲುಕ್ಕಾಗ ಅಗೇನ್, ಅಂದರೆ ಲಿಫ್ಟೆಡ್ ಲುಕ್. ಸ್ನ್ಯಾಚ್ಡ್ ಅಂದರೆ ನಥಿಂಗ್ ಬಟ್ ಲಿಫ್ಟೆಡ್ ಲುಕ್ ಆಯಿತಾ. ಈಗ ಸೇಮ್ ಬ್ರಷಿಂದನೇ ನಾನು ಬ್ಲೆಂಡ್ ಮಾಡ್ತಿದ್ದೇನೆ, ಯಾಕಂದರೆ ಆಗ ಎರಡು ಸೀಮ್ಲೆಸ್ ಆಗಿ ಬ್ಲೆಂಡ್ ಆಗ್ತದೆ. ಇನ್ನೊಂದು ರೌಂಡ್ ಫೇಸ್ ಇದ್ದರೆ ನೀವು ಆ್ಯಪಲ್ಸಲ್ಲೇ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಬ್ಲಷ್ನ ಮುಖ ಇನ್ನೂ ರೌಂಡಾಗಿ ಕಾಣಿಸ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಲೂಸ್ ಪೌಡರಿಂದ ಇನ್ಸೈಟ್ ಅವರದು ನಾನಿಲ್ಲಿ ಕನ್ಸಿಲರ್ನ ಸೆಟ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದು ಕ್ರೀಸ್ ಆಗೋದು ಬೇಗ. ಸೆಟ್ ಮಾಡೋ ಮುಂಚೆ ಒಂದು ಸತಿ ಕ್ರೀಸಸ್ ಇದ್ದರೆ ಬ್ಲೆಂಡ್ ಮಾಡಬೇಕು. ಅಂಡರ್ ಐ, ಕಣ್ಣಿನ ಕೆಳಗೆ ಮತ್ತು ರೆಪ್ಪೆ ಮೇಲೆ ಯಾವುದೇ ಥರ ಕ್ರೀಸ್ ಇದ್ದರೆ, ಅಥವಾ ನೀವು ಕನ್ಸಿಲರಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರ ಅಲ್ಲೆಲ್ಲ ಕ್ರೀಸ್ ಲೈನ್ಸ್ ಏನಾದರೂ ಫಾರ್ಮ್ ಆಗಿದ್ದೆ, ಫಸ್ಟ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ಮತ್ತು ಈ ಪೌಡರ್ನ ಕೈಯಲ್ಲಿ ತಗೊಂಡು ಅದನ್ನು ಈವನ್ ಔಟ್ ಮಾಡಿ ಮತ್ತೆ ಸೆಟ್ ಮಾಡಬೇಕು. ತುಂಬ ಹೆವಿಯಾಗಿ ಪೌಡರ್ ತಗೊಂಡು ಸೆಟ್ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಸತಿ ಸೆಟ್ ಆದಮೇಲೆ ನೋಡಿ, ಈ ಥರ ನೀವು ಕಣ್ಣು ಕೆಳಗೆ ಸ್ವಲ್ಪ ಜಾಸ್ತಿನೇ ಪೌಡರ್ ಅಪ್ಲೈ ಮಾಡಿದರೆ ಏನೇ ಫಾಲ್ಔಟ್ಸ್ ಆದರೂ ಅದು ಆ ಪೌಡರ್ ಹಿಡ್ಕೊಳ್ತದೆ, ಅದು ನಿಮ್ಮ ಬೇಸ್ ಮೇಕಪ್ನ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ. ಅಥವಾ ನೀವು ಐ ಶ್ಯಾಡೋ ಫಸ್ಟೇ ಮಾಡ್ಕೊಳ್ಬೋದು, ಹೇಗಾದರೂ ಸರಿ ನಿಮಗೆ ಕಂಫರ್ಟೇಬಲ್ ಆಗೋ ಹಾಗೆ. ಈಗ ಇಲ್ಲಿ ನಾನು 2 ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತೇನೆ. ಒಂದು ರೆವಲ್ಯೂಷನಿಂದ, ಒಂದು ನಿಕಾಕೆ ಅವ್ರದ್ದು. ಇಲ್ಲಿ ನೋಡಿ, ಫಸ್ಟ್ ಒಂದು ಬ್ರೌನ್ ಶೇಡಿಂದ ನಾನು ಕ್ರೀಸ್ನ ಡಿಫೈನ್ ಮಾಡ್ತೇನೆ. ಕ್ರೀಸ್ ಅಂದರೆ ಇದು ಏನು ನಾವು ಕಣ್ಣು ಸ್ಟ್ರೇಟಾಗಿ ಓಪನ್ ಮಾಡುವಾಗ ಏನು ಫೋಲ್ಡ್ ಕಾಣ್ತದಲ್ಲ, ಅದು ಕ್ರೀಸ್. ಅಲ್ಲಿ ಬ್ರೌನ್ ಶೇಡ್ ಅಪ್ಲೈ ಮಾಡಿದೆ. ಈಗ ಒಂದು ಸಣ್ಣ ಬ್ರಷಲ್ಲಿ ನಾನು ಈ ಪಿಂಕ್ ಅಥವಾ ಮರೂನ್ ಅಥವಾ ರೆಡ್, ನಿಮ್ಮ ಸ್ಯಾರಿಯಲ್ಲಿ ಯಾವುದು ಮ್ಯಾಚಿಂಗ್ ಇರ್ತದೆ ನೋಡಿ, ಅದನ್ನು ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಇವತ್ತು ಸ್ಯಾರಿ ಮ್ಯಾಚಿಂಗ್ ಅಂತಲ್ಲ, ಆಲ್ಮೋಸ್ಟ್ ಯಾವುದೇ ಎಲ್ಲೋ ನೀವು ಡ್ರೆಸ್ ಹಾಕಿದ್ರು ಅದಕ್ಕೆ ಮ್ಯಾಚಿಂಗ್ ಆಗೋ ಒಂದು ಐ ಶ್ಯಾಡೋ ತೋರಿಸ್ತಾ ಇದ್ದೇನೆ ನೋಡಿ. ಫಸ್ಟ್ ಪಿಂಕ್ ಬ್ಲೆಂಡ್ ಮಾಡಿದೆ, ಆಮೇಲೆ ಸ್ವಲ್ಪ ಪರ್ಪಲ್ನ ನಾನು ಬ್ಲೆಂಡ್ ಮಾಡಿದೆ. ಈಗ ಒಂದು ದೊಡ್ಡ ಬ್ಲೆಂಡಿಂಗ್ ಬ್ರಷಲ್ಲಿ ಲೈಟ್ ಆರೆಂಜ್ ಇಶ್ ಕಲರ್ ತಗೊಂಡು ಎಲ್ಲ ಕಲರ್ನು ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ, ಸೊ ಯಾವುದೇ ಲೈನ್ಸಲ್ಲಿ ಇರಬಾರ್ದು ಅಂತ. ಈಗ ಒಂದು ಆ್ಯಂಗಲ್ಡ್ ಬ್ರಷ್ ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ಕನ್ಸೀಲರ್ನ ನಾನು ಪಿಕ್ ಮಾಡ್ತೇನೆ, ಯಾಕಂದರೆ ಇಲ್ಲಿ ಲೈಟಾಗಿ ನಾವು ಒಂದು ಕಟ್ ಕ್ರೀಸ್ ಅಂತ ಅಲ್ಲ, ಬಟ್ ಅದೇ ಒಂಥರ ಸಾಫ್ಟ್ ಕಟ್ ಕ್ರೀಸ್ ಲುಕ್ಕೋಸ್ಕರ. ಮತ್ತು ನಮ್ಮ ಯೆಲ್ಲೋ ಕಲರ್ ಏನು ಅಪ್ಲೈ ಮಾಡ್ತೇವೆ ಅದು ಇನ್ನೂ ಚೆನ್ನಾಗಿ ಬ್ರೈಟಾಗಿ ಕಾಣಬೇಕು ಅಂತ ನೋಡಿ, ಯೆಲ್ಲೋ ಕಲರ್ ಇನ್ನರ್ ಕಾರ್ನರಿಗೆ ಅಪ್ಲೈ ಮಾಡಿದ್ದೇನೆ. ಈಗ ಮಿಡಲಲ್ಲಿ ಏನು ಸ್ಪೇಸ್ ಉಳಿದಿದೆಯಲ್ಲ, ಅಲ್ಲಿ ಒಂದು ಶಿಮ್ಮರ್ ಶೇಡ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಟೋಟಲಿ ಆಪ್ಷನಲ್, ಶಿಮ್ಮರ್ ಇಷ್ಟ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ಗ್ಲಿಟರ್ ಇಷ್ಟ ಆಗ್ತದೆ ಹೇಳಿದರೆ ನೀವು ಗ್ಲಿಟರ್ನ ಅಪ್ಲೈ ಮಾಡ್ಬೋದು. ಈಗ ನೋಡಿ, ನಮ್ಮ ಬೇಸ್ ಏನೂ ಹಾಳಾಗಲಿಲ್ಲ, ನಾವು ಆ ಪೌಡರ್ನ ಡಸ್ಟ್ ಆಫ್ ಮಾಡಿದರೆ ಎಲ್ಲನೂ ಸೀಮ್ಲೆಸ್ ಆಗಿ ಕಾಣಿಸ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಬ್ರಾನ್ಸರ್ ನಾನು ತಗೊಂಡಿದ್ದೇನೆ NYBಯಿಂದ. ಎಲ್ಲೆಲ್ಲ ಕಾಂಟೂರ್ ಮಾಡಿದ್ವಿ ಅಲ್ಲೆಲ್ಲ ಅದನ್ನು ಅಪ್ಲೈ ಮಾಡಿದ್ದೇನೆ. ನೆಕ್ಸ್ಟ್ ಅಂದರೆ ಬ್ಲಷ್, ಇದು ಶುಗರಿಂದ ಪೀಚ್ ಪೀಕ್ ಅಂತ ಶೇಡ್, ನನ್ನ ಫೇವ್ರೇಟ್ ಬ್ಲಷ್. ಆಲ್ಮೋಸ್ಟ್ ಇದು ಖಾಲಿ ಆಗ್ತಾ ಬಂದಿದೆ, ಪ್ಯಾನ್ ಹೀಟ್ ಮಾಡಿದೆ. ಇದು ಅಷ್ಟೇ ಸೇಮ್ ಏರಿಯಾದಲ್ಲಿ ನಾನು ಅಪ್ಲೈ ಮಾಡಿದ್ದೇನೆ. ಈಗ ಒಂದು ಸತಿ ಫೇಸ್ನ ಸೆಟ್ ಮಾಡ್ಕೊಳ್ವಾ, ಯಾಕಂದರೆ ಎಲ್ಲ ಪ್ರಾಡಕ್ಟ್ಸ್ ನಾವು ಅಪ್ಲೈ ಮಾಡಿ ಆಗಿದೆ. ನೆಕ್ಸ್ಟ್ ಹೈಲೈಟರ್ಗಿಂತ ಮುಂಚೆ ಸರಿಯಾಗಿ ಡ್ರೆಂಚ್ ಮಾಡಬೇಕು, ಅಂದರೆ ನೆನೆಬೇಕು ನಿಮ್ಮ ಮುಖ ಈ ಸೆಟ್ಟಿಂಗ್ ಸ್ಪ್ರೇಯಲ್ಲಿ, ಆಯಿತಾ. ಅದು ಒಂದು ಸ್ವಲ್ಪ 2 ನಿಮಿಷ ಒಣಗಿದ ಮೇಲೆ ಒಂದು ಸೇಮ್ ಬ್ಲೆಂಡರಿಂದ ಅದನ್ನು ಡ್ಯಾಬ್ ಮಾಡಿದರೆ ನಿಮ್ಮ ಪೌಡರ್ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಈವನಾಗಿ ಕಾಣ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು. ಈಗ ನೆಕ್ಸ್ಟ್ ಇಲ್ಲಿ ಐಬ್ರೋ ಫಿಲ್ ಮಾಡ್ತಿದ್ದೇನೆ. ಇದು ಇನ್ಸೈಟಿಂದ ಪೆನ್ಸಿಲ್, ನೀವು ಯಾವುದೇ ಪೆನ್ಸಿಲಿಂದ ಬ್ರೌನ್ ಕಲರಿಂದ ಐಬ್ರೋಸ್ ಫಿಲ್ ಮಾಡಿ ಪ್ಲೀಸ್, ಬ್ಲ್ಯಾಕ್ ಕಲರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಲೋವರ್ ಲ್ಯಾಶ್ ಲೈನಲ್ಲಿ ನಾನು ಕಾಜಲ್ ಅಪ್ಲೈ ಮಾಡ್ತಿದ್ದೇನೆ. ಹಾಗೆ ಏನು ಐಲೈನರ್ ಬದಲಾಗಿ ನಾನಿಲ್ಲಿ ಕಾಜಲ್ನ ಯೂಸ್ ಮಾಡ್ತಿದ್ದೇನೆ, ಒಂದು ಸ್ಮಜ್ಡ್ ಐಲೈನರ್ ಲುಕ್ಕಿಗೆ. ನಿಮಗೆ ಐಲೈನರ್ ಶಾರ್ಪ್ ವಿಂಗ್ ಎಲ್ಲ ಇಷ್ಟ ಆಗ್ತದೆ ಹೇಳಿದರೆ ವಿಂಗ್ ಕ್ರಿಯೇಟ್ ಮಾಡ್ಬೋದು. ಈಗ ಸೇಮ್ ಪಿಂಕ್ ಶೇಡಿಂದ ನಾನು ಸ್ವಲ್ಪ ಲೋವರ್ ಲ್ಯಾಶ್ ಲೈನ್ ಬ್ಲೆಂಡ್ ಮಾಡಿದ್ದೇನೆ ಅಷ್ಟೇ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್ ಮಸ್ಕರ್ ಅಪ್ಲೈ ಮಾಡ್ತಾ ಇದ್ದೇನೆ. ಈಗ ಹೈಲೈಟರ್ ನಾವು ಅಪ್ಲೈ ಮಾಡುವ. ಇದು ಶುಗರಿಂದ ವಿವಿಡ್ ವಿಕ್ಟ್ರಿ ಶೇಡ್ ಆ ಪ್ಯಾಲೆಟಲ್ಲಿ ಇರೋ ಹೈಲೈಟರ್. ಯಾವುದೇ ಶಿಮ್ರಿ ಶೇಡ್ ನೀವು ಯೂಸ್ ಮಾಡ್ಬೋದು, ಐ ಶ್ಯಾಡೋ ಪ್ಯಾಲೆಟಲ್ಲಿರೋದನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಹೈಯೆಸ್ಟ್ ಪಾಯಿಂಟ್ಸ್ಗೆಲ್ಲ ನಾನು ಅಪ್ಲೈ ಮಾಡಿದ್ದೇನೆ.
ನೋಸ್, ಏನು ಚೀಕ್ ಬೋನ್, ಫೋರ್ ಹೆಡ್, ಚಿನ್, ಕ್ಯೂಪಿಡ್ಸ್ ಬೋ ಎಲ್ಲ ಕಡೆ. ಈಗ ಒಂದು ಒಳ್ಳೆ ಲುಕ್ಗೋಸ್ಕರ, ಐ ಲುಕ್ಗೋಸ್ಕರ, ಯಾಕಂದರೆ ಒಳ್ಳೆ ಐ ಮೇಕಪ್ ಮಾಡಿದ್ದೇವೆ, ಅದು ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ಲ್ಯಾಶಸ್ ಅಪ್ಲೈ ಮಾಡಬೇಕು. ಆಫ್ಕೋರ್ಸ್ ಇದು ಬ್ರೈಡಿಗೆ ಆಗಿರೋದ್ರಿಂದ ಈ ಮೇಕಪ್ ಲುಕ್ ನೀವು ಲ್ಯಾಶಸ್ ಅಪ್ಲೈ ಮಾಡ್ಬೋದು. ಇಲ್ಲ ಬೇರೆ ಒಕೇಶನಲ್ಲಿ ನೀವು ಏನಾದರೂ ಇದನ್ನು ಟ್ರೈ ಮಾಡ್ತೀರಾ ಹೇಳಿದರೆ ನೀವು ಲ್ಯಾಶಸ್ನ ಸ್ಕಿಪ್ ಮಾಡಿ ಬರೀ ಮಸ್ಕಾರ ಒಳ್ಳೆ ಕೋಟ್ ಮಾಡಿದರೂ ಸಾಕಾಗ್ತದೆ. ಆದರೆ ಕಣ್ಣು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನ್ಯಾಚುರಲ್ ಲ್ಯಾಶಸ್ ನಾನು ಇವತ್ತು ಫಿಕ್ಸ್ ಮಾಡಿದ್ದೇನೆ. ಈಗ ಲಿಪ್ಸ್ಟಿಕ್ಕಿಗೆ ಬರುವ ನಮ್ಮ ಫೈನಲ್ ಸ್ಟೆಪ್, ಒಂದು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೇನೆ. ಹಾಗೆ ಮೇಬೆಲಿನಿಂದ ಈ ರೂಲರ್ ಅಂತ ಶೇಡ್ ನೇಮಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಲಿಪ್ ಲೈನರ್ ಮಾರ್ಸಿಂದ ವೈನ್ ನೈಟ್ಸ್ ಅಂತ ನನ್ನ ಫೇವ್ರೆಟ್ ಶೇಡ್ ಇದು. ಹಾಗೆ ಇದು ಹೇಳಿದೆ ಆಲ್ರೆಡಿ ರೂಲರ್ ಆಯಿತಾ, ಮೇಬ್ಲಿನ್ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ಸಲ್ಲಿ ಬರ್ತದೆ ನೋಡಿ. ಈಗ ಬ್ಯೂಟಿಫುಲ್ ಮೇಕಪ್ ಕ್ರಿಯೇಟ್ ಆಗಿದೆ. ಇದು ನನ್ನ ಫೈನಲ್ ಲುಕ್. ನಿಮಗೆ ಹೇಗೆ ಅನ್ನಿಸ್ತು ಈ ಮೇಕಪ್ ಅಂತ ಹೇಳಿ, ಹೇಗೆ ಇಷ್ಟ ಆಯಿತು ಅಂತ ಹೇಳಿ. ನೀವು ಈ ಮೇಕಪ್ ಟ್ರೈ ಮಾಡಿದರೆ ನನ್ನ ಟ್ಯಾಗ್ ಮಾಡಿ, ಹಾಗೆ ನನಗೆ ಫೀಡ್ಬ್ಯಾಕ್ ಹೇಳಿ ನಿಮ್ಮದು ಏನಿದೆ ಅಂತ. ವಿಡಿಯೋ ಸಜೆಷನ್ ನೀವು ಕೊಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.